ಅಲ್ರಿ ಅಣ್ಣಾರ ಕೆಲ್ಸಕ್ಕೆ ಒಬ್ರ ಬಂದಿರಲ್ರಿ, ಹಿಂಗಾರು ಕೆಲಸ ಮುಗಿಸ್ತೀರಿ ನೀವು? ಇಲ್ರಿ ಮೇಡಮ್, ಅವ್ರಿಬ್ರು ಬರ್ತೇನೆ ಅಂತ ಹೇಳಿದ್ರೆ ಕೈ ಕೊಟ್ಬಿಟ್ರೆ ನಾಳೆ ನಮ್ಮ ಮಗನ ಕರ್ಕೊಂಬಂದು ಒಟ್ಟು ಒಂದು ವಾರದಾಗ ಸುದ್ದಿ ಮಾಡ್ಕೊಡ್ತೀನಿ ತೋರಿ. ಯಾಕ್ರಿ ನಿಮ್ಮ ಹುಡ್ಗನ ಕಾಲೇಜ್ ಸುಟ್ಟಿ ಐತಿ? ಸುಟ್ಟಿ ಗೀಟ್ ಏನಿಲ್ಲ ರೀ ಮೇಡಮ್, ನಾ ದುಡ್ದಿದ್ದು ಒಂದು ಹೊತ್ತು ಊಟಕ್ಕೆ ಸಾಲವಲ್ದು. ಇನ್ನು ಅವ್ನು ಕಾಲೇಜ್ ಫೀಸೆಲ್ಲ ಎಲ್ಲಿ ಕಟ್ಟಾಕೊಂಡ್ರಿ ನಾನು. ಇದೊಂದು ವರ್ಷ ಕಲಿಸ್ತೇನೆ ರೀ, ಮುಂದಿನ ವರ್ಷ ನಾನು ಜುಡಿ ಕರ್ಕೊಂಬಂದು ಇಟ್ಕೊಂಡ್ಬಿಡ್ತೇನೆ ರೀ. ಹಾಗೆಲ್ಲ ಕಾಲೇಜ್ ಕಲೆ ಮಕ್ಕಳನ್ನ ಬಿಡ್ಸಕ್ಕೆ ಹೋಗ್ಬಾರ್ದ್ರಿ. ಈಗ ನಮ್ಮ ಕಲೆ ಅಂದ್ರೆ ಆಗುತ್ತಂತ ಹೇಳ್ರಿ. ಕಾಲೇಜ್ ಅಂತ ಹೊಂಟ್ರೆ 108 ಖರ್ಚು ಬರ್ತಾವ್ರಿ, ಪೆನ್ನು ಪುಸ್ತಕ ಅಂತೇಳಿ ಅವನ್ನೆಲ್ಲ ಎಲ್ಲಿಂದ ತರೋದ್ರಿ? ಲೇಬರ್ ಕಾರ್ಡ್ ಇಟ್ಕೊಂಡು ಹಿಂಗೆ ಮಾತಾಡ್ತಿರಲ್ಲ, ಏನು ಹೇಳೋದೇನು ನಿಮ್ಗೆ? ಮೇಡಮ್ ಅವರ ಕಾರ್ಡ್ ನನ್ನ ಹೆಸರು ಆಗೈತೆ ರೀ, ಮಕ್ಳಿಗೇನು ಉಪಯೋಗ ಆಗ್ತದ್ರಿಂದ ರೀ? ನಿಮ್ಮ ಹಂಗೆ ನೋಂದಾಯಿತ ಕಟ್ಟಡ ಕಾರ್ಮಿಕರು ಇರ್ತಾರಲ್ಲ, ಅವ್ರಿಗೆಲ್ಲ ಕಾರ್ಮಿಕರ ಕನ್ಸ್ಟ್ರಕ್ಷನ್ ಬೋರ್ಡಿಂದ ಶೈಕ್ಷಣಿಕ ಸಹಾಯಧನ ಅಂತ ಕೊಡ್ತಾರ. ಇಂಥ ಯೋಜನೆ ಉಪಯೋಗನ ನಿಮ್ಮಂಥ ಕಾರ್ಮಿಕರೆಲ್ಲರೂ ತಗೊಳ್ಳಿ ಅಂತೇಳಿ ನಮ್ಮ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಸರ್ ಭಾಳ ಕಾಳಜಿ ವಹಿಸ್ಯಾರ. ಭಾಳ ಚಲೋ ಆಯ್ತು ನೋಡ್ರಿ ಮೇಡಮ್, ಇನ್ಮೇಲೆ ನಮ್ಮ ಹುಡುಗರು ಒಟ್ಟ ಕಾಲೇಜ್ ಬಿಡ್ಸಂಗಿಲ್ಲ ರೀ. ಮತ್ತೇನು ಉಪಯೋಗ ಅದಾವ ಇದರಿಂದ? ಹಾಂ, ಇಂಥ ಸೌಲಭ್ಯಗಳು ಇನ್ನೂ ಭಾಳ ಅದಾವು. ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೋಬೇಕಪ್ಪ ಅಂತಂದ್ರೆ ಕಾರ್ಮಿಕ ಇಲಾಖೆಯ ಕನ್ಸ್ಟ್ರಕ್ಷನ್ ಬೋರ್ಡ್ನ ಅಧಿಕೃತ ಸಾಮಾಜಿಕ ಜಾಲತಾಣ ಪೇಜ್ನ ಫಾಲೋ ಮಾಡಿರಿ. ಹಂಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ಮೆನ್ಷನ್ ಮಾಡಿರ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.